ನಮಸ್ತೆ, ನಾನು ನಿಮ್ಮ ಚೈತನ್ಯ. ತುಂಬ ದಿನದಿಂದ ನಾನು ಐಸ್ ಕ್ರೀಮ್ ಕೇಕ್ ತಿನ್ನಬೇಕು ಅನಿಸ್ತಿತ್ತು. ಹಾಗೆ ಲಕ್ಕಿ ಸಹ ಹಠ ಮಾಡಿದೆ ಅಂತ ತಗೊಬಂದಿದ್ವಿ. ದೀಪಾವಳಿ ಹೆಸರು ಹೇಳ್ಕೊಂಡು ಐಸ್ ಕ್ರೀಮ್ ಕೇಕ್ ಅಂತೂ ಖಾಲಿ ಮಾಡಿದ್ರಿ. ಅಜ್ಜಿನ ಕೇಳ್ತಿದ್ದೆ ನಾನು, ಯಾವ ರೀತಿ ನೀವು ರಾಗಿ ಬೆಳಿತಿದ್ದೀರಾ, ಹೇಗೆ ಚೆನ್ನಾಗಿ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಸೊ ಅವರು ನನಗೆ ಸ್ಯಾಂಪಲ್ಗೆ ಅಂತ 4 ತೆನೆ ತಂದು ತೋರಿಸಿದ್ರು. ತುಂಬ ಖುಷಿ ಆಯಿತು ಅದನ್ನು ನೋಡಿದ್ದಕ್ಕೆ. ಹಾಗೆ ಲಿಫ್ಟಬಲ್ ಬರ್ನರ್ ಸ್ಟವ್ ತೊಗೋಬೇಕು ಅಂದ್ಕೊಂಡಿದ್ದೆ ತುಂಬ ದಿನದಿಂದನೂ. ಯಾಕಂದರೆ ಮಕ್ಕಳಿಗೆಲ್ಲ ಅಡುಗೆ ಮಾಡೋದ್ರಿಂದ ಕ್ಲೀನಿಂಗ್ ಎಲ್ಲ ತುಂಬ ಈಸಿ ಆಗುತ್ತೆ ಲಿಫ್ಟಬಲ್ ಬರ್ನರ್ಸ್ ಇದ್ದರೆ ಅಂತ ಹೇಳ್ಬಿಟ್ಟು ಫೈನಲಿ ದೀಪಾವಳಿಗೆ ತೊಗೊಬಿಟ್ರಿ. ದೀಪಾವಳಿ ಸ್ಪೆಷಲ್ಗೆ ಸ್ಟವ್ ತೊಗೊಂಡು ಮೇಲೆ ಪೂಜೆ ಮಾಡಿ ಹಾಲು ಉಗಿಸ್ಲೇಬೇಕಲ್ವಾ. ಹಾಲು ಉಗಿಸಿ ಎಲ್ಲರಿಗೂ ಕಾಫಿ ಕೊಟ್ಟಿದ್ದು ಕೂಡ ಆಯಿತು. ಎವ್ರಿ ಡಾಗ್ ಹ್ಯಾಸ್ ಇಸ್ ಓನ್ ಡೇ ಅಂತ ಹೇಳ್ತಾರೆ. ಅಂತ ನಾಯಿಗೆ ಒಂದು ದಿನ ಇರಬೇಕಾದ್ರೆ ಮನುಷ್ಯರಾಗಿ ಹುಟ್ಟಿರೋ ನಮಗೊಂದು ದಿನ ಇರೋದಿಲ್ವಾ. ವೆಯ್ಟ್ ಮಾಡೋ ತಾಳ್ಮೆ ಇರಬೇಕಷ್ಟೇ ಜೀವನದಲ್ಲಿ. ಎಲ್ಲರಿಗೂ ಅವ್ರವ್ರ ಟೈಮ್ ಬಂದೇ ಬರುತ್ತೆ. ದೀಪಾವಳಿ ಸೆಲೆಬ್ರೇಷನ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಾಚ್ ಮಾಡ್ಬೋದು. ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬೈ ಬೈ.